ಯಾಕೆ ನೀವು ಇದಕ್ಕೆ ವಿರೋಧ ಮಾಡ್ತಾ ಇರೋದು? ರಸ್ತೆ ಚೆನ್ನಾಗೇ ಇದೆ ಅಲ್ವಾ? ನೈಸ್ ಅಂತ ಹೆಸರು ಇದೆ, ಆದ್ರೆ ಈ ಯೋಜನೆ ನೈಸ್ ಆಗಿಲ್ಲ, ದೋಖ ಆಗ್ತಾ ಇದೆ. ಬಂದಿದ್ದು ಏನು ಉದ್ದೇಶಕ್ಕೆ, ಮಾಡ್ತಾ ಇರತಕ್ಕಂಥದ್ದು ಏನು ಉದ್ದೇಶ? ದೇವೇಗೌಡರು ತಂದಿದ್ದು ಈ ಯೋಜನೆನ ಅಂತ ಹೇಳ್ತಾರೆ. ದೇವೇಗೌಡರು MOU ಮಾತ್ರ ಮಾಡಿದ್ರು. 22/1995 MOU ಮಾಡ್ತಾರೆ. ಇವರ ಸಚಿವ ಸಂಪುಟದಲ್ಲಿ 5 ಟೌನ್ಶಿಪ್ 162 ಕಿಲೋಮೀಟರ್ ರಸ್ತೆಗೆ 18,408 ಎಕರೆ ಮಾಡ್ತಾರೆ. ಆಗ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು, ಹಣಕಾಸು ಸಚಿವರಾಗಿರ್ತಾರೆ. ದೇವೇಗೌಡರು ಮೇ 31ನೇ ತಾರೀಕು 1996 ಮೇ 31ನೇ ತಾರೀಕು ಚೀಫ್ ಮಿನಿಸ್ಟರ್ ಸ್ಥಾನಕ್ಕೆ ಅಂದ್ರೆ ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ದೆಹಲಿಯಲ್ಲಿ ಹೋಗಿ ಜೂನ್ 1ನೇ ತಾರೀಕು ಪ್ರಧಾನಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ದೇವೇಗೌಡರು ಏನು ಒಪ್ಪಂದ ಮಾಡ್ಕೊಂಡಿದ್ರು, ದೇವೇಗೌಡರು ಏನು MOU ಮಾಡಿದ್ರು, ಅದೆಲ್ಲವೂ ಕೂಡ ಬದಲಾಗುತ್ತೆ. ದಾಖಲೆಗಳನ್ನೇ ಕದ್ದು ಬಿಡ್ತಾರೆ. ಆ ನಂತರ ಕೈ ಚಳಕಗಳ ಸ್ಟಾರ್ಟ್ ಆಗುತ್ತೆ. ಯಾಕೆ ಸಿದ್ದರಾಮಯ್ಯ ಗೊತ್ತಾಗಿರ್ಲಿಲ್ವಾ? ಪ್ರಧಾನ ಕಾರ್ಯದರ್ಶಿಗಳು ಕೂಡ ಎಲ್ಲ ಸೇರ್ಕೊಂಡು ಮಾಡಿದ್ರಲ್ಲ. 18,193 ಎಕರೆ, 20,193 ಎಕರೆ ಯಾಗಾಯ್ತು? ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಿರ್ಲಿಲ್ವಾ? ಆ ನಂತರ ಎಲ್ಲವೂ ಕೂಡ ಕೈ ಚಳಕಗಳು ನಡೀತವೆ. ಒಂದೊಂದೇ ಹೋಗ್ತಾ 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 ನೈಸ್ ಕಂಪನಿಯವರು ಇವತ್ತಿನವರೆಗೂ ₹1 ಬಂಡವಾಳ ಹಾಕಿಲ್ಲ. ರೈತರ ಜಮೀನುಗಳನ್ನ ವಶಪಡಿಸ್ಕೊಂಡು ಆ ರೈತರ ಜಮೀನುಗಳನ್ನ ತಗೊಂಡೋಗಿ ಬ್ಯಾಂಕ್ಗೆ ಬೆಡ್ಜ್ ಮಾಡಿ ಆ ದುಡ್ಡಿನ ಬಂಡವಾಳ ಹಾಕಿ ರೈತರ ದುಡ್ಡಿನಿಂದ ಕಟ್ಟಿದಂತ ರಸ್ತೆಗೆ ರೈತರಿಗೆ ಕಾಂಪನ್ಸೇಷನ್ ಕೊಡದಲ್ಲೇ ಅಕ್ರಮವಾಗಿ ಟೋಲ್ ವಸೂಲು ಮಾಡ್ತಾ ಇದಾರೆ. ಹಾಗಾಗಿ ಯಾರು ಕೂಡ ಒಂದು ನಯಾ ಪೈಸೆ ಟೋಲ್ ಕಟ್ಟೋ ಆಗಿಲ್ಲ. ಯಾಕೆ ಕಟ್ಟಬೇಕು? ಒಂದು. ಎರಡನೇದು, ದೇವೇಗೌಡರು ರಸ್ತೆ ಭಾಗಕ್ಕೆ 5,119 ಎಕರೆ ಮಾಡ್ತಾರೆ. ದೇವೇಗೌಡರು ಮಾಡಿದ್ದನ್ನೆಲ್ಲವನ್ನೂ ಮುರಿದು, ಒಪ್ಪಂದವನ್ನು ಮುರಿದು ಇವರು 6,999 ಎಕರೆ ಮಾಡ್ತಾರೆ. ಅನಾಮತ್ತು 1,880 ಎಕರೆ ಅನಾಮತ್ತು ಜಾಸ್ತಿ ಕೊಡ್ತಾರಲ್ಲ, ಆ ಜಾಸ್ತಿ ಮಾಡ್ಕೊಂಡಿರ್ತಕ್ಕಂತ ಜಮೀನನ್ನ ರಿಯಲ್ ಎಸ್ಟೇಟ್ ದಂಧೆಗೆ ಬಳಸ್ಕೊತಾ ಇದ್ದಾರೆ. ಅದು ಎಲ್ಲಿ? ಬೆಂಗಳೂರು ಸುತ್ತಮುತ್ತ ರಸ್ತೆ, ಲಿಂಕ್ ರಸ್ತೆ ಇದೆಯಲ್ಲ, ಆ ಲಿಂಕ್ ರಸ್ತೆ ಆಜುಬಾಜ್ನಲ್ಲಿ. ಇಲ್ಲಿ ಯಾಕೆ ನೈಸು ಜಟಿಲವಾಗ್ತಾ ಹೋಗ್ತು? ದೇವೇಗೌಡರಿಗೆ 2002 ಗೊತ್ತಾಗುತ್ತೆ, ನಾನು ಮಾಡಿದ್ದು ಒಪ್ಪಂದದ ಪ್ರಕಾರ ಇದು ನಡೀತಾ ಇಲ್ಲ, ರೈತರಿಗೆ ಅನ್ಯಾಯ ಆಗ್ತದೆ ಅಂತ ಹೇಳ್ಬಿಟ್ಟು ರೈತರು ಅವ್ರ ಮನೆ ಬಾಗಿಲು ಹೋಗಿ ಕೂತ್ಕೊಂಡಾಗ್ಲೇ ದೇವೇಗೌಡ ಗಮನಕ್ಕೆ ಬರೋದು. ಆದ್ರೆ ಅಲ್ಲಿವರೆಗೂ ಏನಾಗಿತ್ತು? 1999 ಕಾಂಗ್ರೆಸ್ ಸರ್ಕಾರ ಬರ್ತದೆ, 2004 ಇರ್ತದೆ. ಈ ನೈಸ್ ಕಂಪನಿಯ ಅಟಾಟೋಪಗಳಿಗೆ ಅಂದಿನ ಸೂಪರ್ ಮುಖ್ಯಮಂತ್ರಿ, ಇಂದಿನ ಮುಖ್ಯಮಂತ್ರಿಗಳು SM ಕೃಷ್ಣ ಅವರು ಚೀಫ್ ಮಿನಿಸ್ಟರ್ ಅವತ್ತಿನ ದಿನ, ಇಂದಿನ ಚೀಫ್ ಮಿನಿಸ್ಟರ್ ಇವತ್ತಿನ DK ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ಅವತ್ತಿನ ನಗರಾಭಿವೃದ್ಧಿ ಸಚಿವರಾಗಿರ್ತಾರೆ. ಆ ನಗರಾಭಿವೃದ್ಧಿ ಸಚಿವರಾಗಿದ್ದುಕೊಂಡು ODP ಪ್ಲಾನ್ ಇದು ಫ್ರೇಮ್ ವರ್ಕ್ ಅಗ್ರಿಮೆಂಟ್ ನೆಲ್ಲ ಗಾಳಿಗೆ ತೂರಿ ODP ಪ್ಲಾನ್ ಮಾಡ್ತಾರೆ. 20,193 ಎಕರೆನ ಹೈಕೋರ್ಟ್ ನಲ್ಲಿ ಕನ್ಫರ್ಮ್ ಮಾಡ್ಕೊಂಬರ್ತಾರೆ. ಆದ್ರೆ ODP ಪ್ಲಾನ್ ವ್ಯಾಪ್ತಿ ಒಳಗಡೆ, ನೈಸ್ ವ್ಯಾಪ್ತಿ ಒಳಗಡೆ 1,75,000 ಎಕರೆ ತರ್ತಾರೆ. ಯಾರ ಜಮೀನದು? ರೈತರ ಜಮೀನು. ಆ 1,75,000 ಎಕರೆ ಒಳಗಡೆ ಏನೇ ಅಭಿವೃದ್ಧಿ ಮಾಡ್ಬೇಕು ಅಂದ್ರೆ ನೈಸ್ ಕಂಪನಿ ಒಂದೇಳಿ ನನ್ಗೆ ಅರ್ಥ ಆಯ್ತು. ಎಷ್ಟು ಬೇಕಾಗಿತ್ತು, ಇವರೆಷ್ಟು ಯಾಮಾರಿಸಿದ್ರು, ಸರ್ಕಾರಕ್ಕೆ ಯಾಮಾರಿಸಿದ್ರ, ಜನರಿಗೆ ಹೇಗೆ ಯಾಮಾರಿಸಿದ್ರು, ಎಲ್ಲ ಓಕೆ. ಈಗ ನನ್ನ ಪ್ರಶ್ನೆ, ಪಾಡಿ ತೆಗ್ಸಿದ್ರೆ ಕೇಣಿ ಹೆಸರು ಬರುತ್ತಾ, ಗೌರ್ಮೆಂಟ್ ಹೆಸರು ಬರುತ್ತಾ, ಭೂಮಿ ಕಳ್ಕೊಂಡಿದಾರಲ್ಲ ರೈತರು ಅವ್ರ ಹೆಸರು ಬರುತ್ತಾ? ಇವರು ಯಾವುದೇ ಕಾಂಪನ್ಸೇಷನ್ ಕೊಡದಲ್ಲೇ ರಾತ್ರಿ ನೋಟಿಫಿಕೇಶನ್ ಮಾಡ್ಬಿಟ್ರು. ಮನಸ್ಸೋ ಇಚ್ಛೆ ನೋಟಿಫಿಕೇಶನ್ ಮಾಡೋದು, ಅಗತ್ಯ ಇದ್ದಿದ್ದಕ್ಕಿಂತ 10 ಪಟ್ಟು ಜಾಸ್ತಿ ಮಾಡೋದು, ಎಲ್ಲವನ್ನೂ ಕೂಡ ತಗೊಂಡೋಗಿ ರೈತರ ಹೆಸರು ಕ್ಯಾನ್ಸಲ್ ಮಾಡಿದ್ರು, ಎಲ್ಲ ನೈಸ್ ಕಂಪನಿ ಹೆಸರು ಬರಂಗ್ ಮಾಡ. ಇವಾಗ ಏನೇ ಅಭಿವೃದ್ಧಿ ಮಾಡ್ಕೊಂಡ್ರೆ ಯಾಕೆ ಸಾಲ ತಗೊಳ್ಬೇಕಂದ್ರೆ ರೈತರು ₹1 ಸಾಲ ತಗೊಳಕ್ಕಾಗಲ್ಲ, ಅಭಿವೃದ್ಧಿ ಮಾಡಕ್ಕಾಗಲ್ಲ, ನರಕ ಯಾತನೆ ಅನುಭವಿಸ್ತಾ ಇದಾರೆ. ರೈತರ ಕಣ್ಣಲ್ಲಿ ನೀರು ಬರ್ತಾ ಇಲ್ಲ, ಬರ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ODP ಪ್ಲಾನು. 1,75,000 ಎಕರೆ ತಂದ್ರಲ್ಲ, ಅದ್ರೊಳಗಡೆ ಮಾನ್ಯ DK ಶಿವಕುಮಾರ್ ಅವರು ಅವತ್ತಿನ ದಿನ ನಗರಾಭಿವೃದ್ಧಿ ಸಚಿವರಾಗಿದ್ರು, ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ನಗರಾಭಿವೃದ್ಧಿ ಸಚಿವರುಗಳಾಗಿ ಅವ್ರನ್ನ ಅವರೇ ಅಧ್ಯಕ್ಷರು ಮಾಡ್ಕೊತಾರೆ. BMIC AP ಅಂತ ಒಂದು ಪ್ರಾಧಿಕಾರ ಇದೆ. ಬಂದೇ ಇರಿ, ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಕೆಂಪೇಗೌಡರು. 1 ಸೆಕೆಂಡ್. ರಿಷಿಕ್ ಅವರೇ, ಈ ಮೂಲ ಯೋಜನೆಯ ಪ್ಲಾನ್ ತಂದಿದ್ಯಾರು, ಒಪ್ಕೊಂಡಿದ್ಯಾರು? ಇವತ್ತು ಯಾಕೆ ಇದನ್ನ ಬೇಡ ಅಂತ ಇದ್ದೀರಿ? ಮೇಡಮ್ ನೋಡಿ, ಮೂಲ ಯೋಜನೆ ಮಾಡಿದ್ದು ಸನ್ಮಾನ್ಯ ದೇವೇಗೌಡರ ಅಪ್ಪಾಜಿ ಅವರೇ. ಆದರೆ ಯಾವ ಪರ್ಪಸ್ಗೆ ಅಂತ ನಾವು ಮಾಡಿದ್ವಿ
ಆಮೇಲೆ ಯಾವ ಒಂದು FWA ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅಂತ ನಾವು ಮಾಡಿದ್ವಿ ಅದನ್ನು ಕಂಪ್ಲೀಟಾಗಿ ಇವರು ಚೇಂಜಸ್ ಮಾಡ್ಕೊಳ್ತಾರೆ ಅವ್ರಿಗೆ ಅನುಕೂಲ ಆಗೋ ಥರ. ಮೂಲ ಪ್ಲ್ಯಾನ್ ಇದ್ದಿದ್ದು ಏನು ಅಂತ ಹೇಳಿದ್ರೆ ನಿಮಗೆ ಸರ್ಟನ್ ಎಕರ್ಸ್ ಆಫ್ ಲ್ಯಾಂಡ್ ವಿಲ್ ಬಿ ಅಕ್ವಿಸೈಸ್. ನಿಮಗೆ ಏನು Section 28/1 ಆಫ್ KIDB ಬಿಟ್ವೀನ್ 98 to 2009 ನಿಮಗೆ 20,193 ಎಕರೆನ ಅಕ್ವಿಸಿಷನ್ ಮಾಡ್ಕೊಳ್ತಾರೆ ಇವರು. ಏನು ಪರ್ಪಸ್ಗೆ? ಆ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಏನಂತ ಹೇಳ್ತಾರೆ ಅಂತಂದರೆ ನಿಮಗೆ 5 ಟೌನ್ಶಿಪ್ ಮಾಡಬೇಕು ಅಂತ ಹೇಳ್ತಾರೆ. ಒಂದು ಟೌನ್ಶಿಪ್ಪು ಕಾರ್ಪೊರೇಟ್ ಟೌನ್ಶಿಪ್ಪು, ಅದಕ್ಕೆ 2,800 ಎಕರೆ. ಎರಡನೇ ಟೌನ್ಶಿಪ್ಪು ನಿಮಗೆ ಕಮರ್ಷಿಯಲ್ ಟೌನ್ಶಿಪ್ ಅಂತ ಮಾಡ್ಕೊಳ್ತಾರೆ, ಸಿಟಿಯಿಂದ ಅಪ್ರಾಕ್ಸಿಮೇಟ್ಲಿ 10 ಕಿಲೋಮೀಟರ್ಸ್, ಅದಕ್ಕೆ 1,900 ಎಕರೆ. ಮೂರನೇ ಟೌನ್ಶಿಪ್ಪು ಇಂಡಸ್ಟ್ರಿಯಲ್ ಟೌನ್ಶಿಪ್ 1,600 ಎಕರೆ. ನಾಲ್ಕನೇದು ಕಲ್ಚರಲ್ ಆ್ಯಂಡ್ ರೆಸಿಡೆನ್ಷಿಯಲ್ ಅಂತ ಅಂದ್ಬಿಟ್ಟು ನಿಮಗೆ ಸ್ಟೇಟ್ ಹೈವೇ 17 ಮೈಸೂರಿಗೆ ಒಂಚೂರು ಹತ್ರವಾಗಿ ಅಂತ 2,700 ಎಕರೆ ತಗೊಳ್ತಾರೆ. ಫೈನಲಿ ನಿಮಗೆ ಟೌನ್ಶಿಪ್ ನಂಬರ್ 5 ಈಕೋ ಟೂರಿಸಮ್ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ತಾರೆ, ಅದಕ್ಕೆ 4,000 ಎಕರೆ. ಅದು ಕೂಡ ನಿಮಗೆ ಮೈಸೂರಿಂದ ಬರ್ತಾ ಅಂತ ಪ್ಲಾನ್ ಮಾಡೋವಂಥದ್ದು. ಆಮೇಲೆ ವೆರಿ ಇಂಪಾರ್ಟೆಂಟ್ ನಿಮ್ಗೆ ಏನು ಅಂತ ಹೇಳಿದ್ರೆ ಈ 5 ಟೌನ್ಶಿಪ್ ಜೊತೆಗೆ ಎಕ್ಸ್ಪ್ರೆಸ್ ಹೈವೇಸ್ ಅಪ್ರಾಕ್ಸಿಮೇಟ್ಲಿ 111 ಕಿಲೋಮೀಟರ್ ನಿಮ್ಗೆ ಏನಾಗುತ್ತೆ ಇಂಟರ್ಚೇಂಜ್ ಅಂಡ್ ಟೋಲ್ ಪ್ಲಾಜಾಸ್ ಹಾಕಬೇಕು ಅಂತ. ಎಲ್ಲಿಗೆ? ಈ 5 ನೀವು ಟೌನ್ಶಿಪ್ಗಳನ್ನ ಮಾಡಿದ್ರೆ ಸಿಟಿಗೆ ಮತ್ತೆ ಮೈಸೂರಿಗೆ ಮತ್ತೆ ಈ 5 ಟೌನ್ಶಿಪ್ಗೆ ಇಂಟರ್ಲಿಂಕ್ ಹಾಕೋದಕ್ಕೆ ಕನೆಕ್ಟ್ ಆಗೋದಕ್ಕೆ ಅಂತ ಅಂದ್ಬಿಟ್ಟು ಇವು ಟೋಲ್ ಪ್ಲಾಜಾಸ್ನ ಕಟ್ಟಬೇಕು. ಯಾವಾಗ? ವೆನ್ ದ ಕಂಪ್ಲೀಟ್ ಡೆವಲಪ್ಮೆಂಟ್ ಈಸ್ ಓವರ್, ಅಂದರೆ ನಮ್ಮ ಕಣ್ಣು ಕಾಣಿಸ್ಬೇಕು ಈ 5 ಟೌನ್ಶಿಪ್ ಕಾಣಿಸ್ತಾ ಇದೆ, ಎಕ್ಸಿಸ್ಟೆನ್ಸ್ ಅಲ್ಲಿ ಇದೆ, ಆವಾಗ ನೀವು ಟೋಲ್ ಹಾಕ್ಬಿಟ್ಟು ನೀವು ಟೋಲ್ ಕಲೆಕ್ಟ್ ಮಾಡಿದ್ರೆ ದಟ್ ಈಸ್ ವ್ಯಾಲಿಡ್ ಅಥವಾ ದಟ್ ಈಸ್ ಲೀಗಲ್. ಇವ್ರು ಏನ್ ಮಾಡ್ತಾ ಇದ್ದಾರೆ ಈಗ ನಿಮಗೆ ಕಂಪ್ಲೀಟ್ಲಿ ಇಲ್ಲಿಗಲ್ ಆಗಿ ಮಾಡ್ತಾ ಇದ್ದಾರೆ. ನಿಮಗೆ ಲಿಂಕ್ ರೋಡ್ ಇವ್ರು ಮಾಡೋದು ಎಷ್ಟೀಗ? ಸರಿ ಸುಮಾರು ಒಂದು 10 ಕಿಲೋಮೀಟರ್ ಮಾಡಿದ್ದಾರೆ ಅಷ್ಟೇನೆ. ಇವ್ರು ಮಾಡಬೇಕಾಗಿದೆ ಎಷ್ಟು? 111 ಕಿಲೋಮೀಟರ್. ಇವ್ರು ಮಾಡಿರುವಂಥದ್ದು 11 ಕಿಲೋಮೀಟರ್ ಕೂಡ ಇಲ್ಲ. ಆಮೇಲೆ ಅವರು ರೋಡ್ಗೆ ಅಂತ ಏನ್ ಮಾಡ್ತಾರೆ 6,999 ಕಿಲೋಮೀಟರ್ನ ಅಂತ ತೋರಿಸ್ಕೊಳ್ತಾರೆ. ಆದ್ರೆ ಈಗ ಎಷ್ಟು ಕಿಲೋಮೀಟರ್ ಮಾಡಿದ್ದಾರೆ? 1,000 ಚಿಲ್ಲರೆ ಕಿಲೋಮೀಟರ್ ಅಷ್ಟೇ ಮಾಡಿರುವಂಥದ್ದು, ಅದು ಕೂಡ ಇಲ್ಲ. ಸೊ ನಾವಿಲ್ಲಿ ಕೇಳಕ್ ಬಯಸ್ತಿರೋಂಥದ್ದು ಏನು ಅಂತಂದ್ರೆ ಮಾನ್ಯ ಹೈಕೋರ್ಟ್ ಏನ್ ಹೇಳುತ್ತೆ, ಕೋರ್ಟ್ ನಂಬರ್ ಅಲ್ಲ ರಿಟ್ ಅಪೀಲ್ ನಂಬರ್ 1214 ಆಫ್ 2025 ಅಂಡ್ ಅದಕ್ಕೆ ಕನೆಕ್ಟೆಡ್ ಮ್ಯಾಟರ್ಸ್. ಸೊ ಈ ಎಲ್ಲದರಲ್ಲೂ ಕೋರ್ಟ್ ಏನು ಗಮನಿಸುತ್ತೆ ಹೇಳುತ್ತೆ ಅಂತ ಹೇಳಿದ್ರೆ ಈ ನೈಸ್ ಅಂತ ಏನೊಂದು ಸ್ಟ್ರಕ್ಚರ್ ಇದೆ, ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಮತ್ತೆ ರೈತರ ಮಧ್ಯದಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಮಾಡಬೇಕಾದ್ರೆ ಏನು ನಾವು ಡಿಫೈನ್ ಮಾಡಿದ್ವಿ ಅದನ್ನ ನೀವು ಕಂಪ್ಲೀಟ್ ಮಾಡಿ ಫಸ್ಟು. ಅದನ್ನ ಕಂಪ್ಲೀಟ್ ಮಾಡೋವರೆಗೂ ನೀವು ಟೋಲ್ ಕಲೆಕ್ಟ್ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಒಂದು. ಎರಡನೇದು, ಯಾರು ಭೂಮಿ ಕಳ್ಕೊಂಡಿದ್ದಾರೆ ರೈತರು ಅವ್ರಿಗೆ ನೀವು ಕಾಂಪೋಸಿಷನ್ ಕೊಟ್ಟಿದ್ದೀರಾ ಅಂತ ಕೇಳಿದ್ರೆ ಕಾಂಪೋಸಿಷನ್ ಕೊಟ್ಟಿಲ್ಲ, ಇವರು ಇವತ್ತಿನವರೆಗೂ ಇನ್ನೂ ಕೊಟ್ಟಿಲ್ಲ. ಅದು ನಿಮಗೆ ಸರಿ ಸುಮಾರು ಸಾವಿರಾರು ರೈತರು ಯಾರು ಕಳ್ಕೊಂಡಿದ್ದಾರೋ ಅವರೆಲ್ಲ ಇವತ್ತು ಕೇಸ್ಗಳನ್ನ ಹಾಕೊಂಡು ಹೈಕೋರ್ಟಲ್ಲಿ ಸುತ್ತಾ ಇದ್ದಾರೆ. ಇನ್ನೂ ಅವ್ರಗಳಿಗೆ ಇನ್ನೂ ಕಾಂಪನ್ಸೇಷನ್ ಬಂದಿಲ್ಲ. ಸೊ ಕ್ವಶನ್ ಇಲ್ಲಿ ಏನು ರೈಸ್ ಆಗುತ್ತೆ ಅಂತ ಹೇಳಿದ್ರೆ ಮೊದಲು ನೀವು ರೈತರಿಗೆ ಕಾಂಪನ್ಸೇಷನ್ ಕೊಟ್ಬಿಟ್ಟು ಭೂಮಿ ನಿಮ್ದು ಮಾಡ್ಕೊಳ್ಳಿ. ಜಸ್ಟ್ ಬಿಕಾಸ್ ಸರ್ಕಾರ ಅಕ್ವಿಸಿಷನ್ ಮಾಡ್ಕೊಂಡಿದೆ ಅಂದಿದ ತಕ್ಷಣ ನೀವು ಟೆಕ್ನಿಕಲಿ ಸ್ಪೀಕಿಂಗ್ ನೀವೇ ಅದಕ್ಕೆ ರೈಟ್ಫುಲ್ ಓನರ್ ಹತ್ರ ಆಗ್ಬೋದು. ಬಟ್ ನೀವು ಕಾಂಪನ್ಸೇಷನ್ ಕೊಡೋವರೆಗೂ ಸ್ಟಿಲ್ ಇದು ರೈತರ ಭೂಮಿನೇ ಆಗುತ್ತೆ, ರೈತರ ಭೂಮಿಗೆ ಬಿಟ್ಕೊಂಡು ಕೊಡಿ ಅಂತ ಹೇಳ್ತಾರೆ. ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಏನಿತ್ತು ಅದ್ರ ರೀತಿ ನಡ್ಕೊಳ್ಳಿ ಅನ್ನೋವಂಥದ್ದು ಕೋರ್ಟ್ ಗಮನಿಸಿರುವಂಥದ್ದು. ಇದೆರಡೂ ಮಾಡದಿಲ್ದಿರುವಾಗ ಏನಾಗುತ್ತೆ ಕೋರ್ಟ್ ಗಮನಿಸಿರುವಂಥದ್ದು, ಇಟ್ ಈಸ್ ದ ಬಿಗ್ಗೆಸ್ಟ್ ಸ್ಕ್ಯಾಮ್. ಕರ್ನಾಟಕದಲ್ಲಿ ನಡೆದಿರುವಂತಹ ನೈಸ್ ಹಗರಣ ಏನಿದೆ ಇಟ್ ಈಸ್ ದ ಬಿಗ್ಗೆಸ್ಟ್ ಸ್ಕ್ಯಾಮ್. ಈಗ ಸರ್ಕಾರದ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ನಾವೇನು ಆಗ್ರಹ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನೀವು ಓತ್ ಟೇಕಿಂಗ್ ತಗೋಬೇಕಾದ್ರೆ ಏನಂತ ಹೇಳ್ತೀರಾ, ನಾವು ಜನರ ಪರ, ರೈತರ ಪರ ಅಥವಾ ಕರ್ನಾಟಕ ರಾಜ್ಯದ ಪರ ಇರ್ತೀವಿ ಅಂತ ತಾವು ಓತ್ ಟೇಕಿಂಗ್ ಮಾಡಿರುವಂತದ್ದು. ನೋ ಇಲ್ಲಿ ಈಗ ಇದು ನೈಸ್ ಈಸ್ ಎ ಪ್ರೈವೇಟ್ ಕಂಪನಿ, ನೈಸ್ ಈಸ್ ಎ ಪ್ರೈವೇಟ್ ಕಂಪನಿ. ನೀವು ಪ್ರೈವೇಟ್ ಕಂಪನಿ ಪರ ಇದ್ದೀರಾ ಅಥವಾ ಕರ್ನಾಟಕ ರಾಜ್ಯದ ಜನರ ಪರ ಇದ್ದೀರಾ? ನೀವು ನಿಮಗೆ ಈಗ ಹೈಕೋರ್ಟ್ ಇಂದ ನಿಮಗೆ ನೋಟಿಸ್ ಬಂತಾನೆ ಅಲ್ಲ, ಆರ್ಡರ್ಸ್ ಬಂತಾನೆ ನಿಮಗೆ. ಆ ಆರ್ಡರ್ಸ್ ಬಂದಾದ್ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಇರುವ ಕಾಂಗ್ರೆಸ್ ಸರ್ಕಾರದ ಜವಾಬ್ದಾರಿ ಏನಿತ್ತು, ಇಮಿಡಿಯೇಟ್ ಆಗಿ ಟೋಲ್ ನ ಅವ್ರ ವಶಕ್ಕೆ ತಗೋಬೇಕಾಗಿತ್ತು. ತಗೊಂಡು ಅವ್ರು ಏನ್ ಹೇಳ್ಬೇಕಾಗಿತ್ತು, ಟೋಲ್ ಕಲೆಕ್ಷನ್ ಸ್ಟಾಪ್ ಮಾಡ್ತೀವಿ, ಪ್ಲಸ್ ಇದು ಇಟ್ಸ್ ಎ ಫ್ರೀ ರೋಡ್ ಟು ಎವ್ರಿಬಡಿ ಅಂತ ಅನ್ಬಿಟ್ಟು ತಾವು ಡಿಕ್ಲೇರ್ ಮಾಡಬೇಕಾಗಿತ್ತು. ಯಾಕೆ ಮಾಡ್ತಾ ಇಲ್ಲ? ಯಾಕೆ ಮಾಡಿಲ್ಲ? ಇದು ಅಕ್ರಮ ಅಂತ ಗೊತ್ತಾದ್ಮೇಲೆ ಕುಮಾರಸ್ವಾಮಿ ಅವರು ಎಷ್ಟೆಲ್ಲ ಸಿಎಂ ಆದ್ರೆ ಹೇಳಿ ಮೇಡಮ್ ಆಗಿದ್ದಾರೆ, ಹೇಳಿದ್ದಾರೆ. ಫಸ್ಟ್ ಓಪನಿಂಗ್ ಕಾಮೆಂಟ್ ತಗೋಬಿಡ್ತೀನಿ. ಫರ್ಜಾನಾ ಅವರೇ ಪ್ಲೀಸ್ ಗೋ ಹೆಡ್. ಮೇಡಮ್, ಈ ನೈಸ್ ಅಕ್ರಮ ಅಂತ ಕೋರ್ಟ್ ಏನು ಹೇಳಿದೆಯಲ್ಲ, ನಿಜವಾಗ್ಲೂ ನಮಗೊಂದು ಜನಸಾಮಾನ್ಯರಿಗೂ ಅದನ್ನು ನೋಡುವಾಗ ಅಕ್ರಮ ಅಂತಲೇ ಅನಿಸ್ತದೆ. ಈ ರಾಜ್ಯದ ನೆಲ, ಜಲ, ನಮ್ಮ ಮಣ್ಣು, ನಮ್ಮ ರೈತರ ಹೂಡಿಕೆ, ನಮ್ಮ ರೈತರ ಭವನೆಗಳು ಇದೆಲ್ಲದರ ಬಿಟ್ಟು ಯಾರು ಯಾವತ್ತು ಯಾವ ರಾಜಕೀಯನೂ ಇಲ್ಲ. ಅದೇ ನಮ್ಮ ಪ್ರಥಮ ಆದ್ಯತೆ. ಇಲ್ಲಿ ಮೋಸ ಆಗ್ತಾ ಇರೋದಂತೂ ಖಂಡಿತವಾಗ್ಲೂ ನಮ್ಮ ಕಣ್ಣಿಗೆ ಕಟ್ಟಿದಂಗಿದೆ. ಯಾಕಂದ್ರೆ 111 ಕಿಲೋಮೀಟರ್ ರಸ್ತೆ ಅಂತ ಹೇಳ್ಬಿಟ್ಟು ಅಲ್ಲೊಂದು 10 ಕಿಲೋಮೀಟರ್ ಮಾಡಿದ್ದಾರೆ. ಫೆರಿಫೆರಲ್ ರಿಂಗ್ ರೋಡ್ ಅಂತ ಒಂದು ಮಾಡಿಬಿಟ್ಟು ಅದರಲ್ಲಿ ಸುಂಕ ವಸೂಲು ಮಾಡ್ತಾ ಇದ್ದಾರೆ. ಯೂಶುವಲಿ ಆ ರೀತಿ ಸುಂಕ ವಸೂಲು ಮಾಡ್ಲಿಕ್ಕಿಲ್ಲ. ಅವರ ಪ್ರಾಜೆಕ್ಟ್ ಪೂರ್ತಿ ಆಗದೇನೆ ಸುಂಕ ವಸೂಲು ಮಾಡೋದು ತಪ್ಪು, ಅದು ಖಂಡಿತವಾಗ್ಲೂ. ಆದ್ರೆ ಕುಮಾರಣ್ಣ ಇವಾಗ ಏನ್ ಹೇಳ್ತಾ ಇದಾರಲ್ಲ, ಟೋಲ್ ಕಟ್ಟಬೇಡಿ, ನೀವು ಯಾರು ಕಟ್ಟಬೇಡಿ, ಆಯ್ತು, ಕರೆಕ್ಟ್, ಅವ್ರು ಹೇಳ್ತಾ ಇರೋದು ಕರೆಕ್ಟ್. ಆ ಹೇಳ್ತಾ ಇರುವ ಸಂದರ್ಭ,
ಅವ್ರಿಗೆ 25 ವರ್ಷಗಳ ನಂತರ ಮೂಡಿದಂತಹ ಪ್ರಜ್ಞೆಯಿಂದ ಎಚ್ಚೆತ್ತು ಬಂದು ಹೇಳ್ತಾರಲ್ಲ, ಅದೆಲ್ಲ ಬಹಳ ಜನರಿಗೆ ಒಂದು ಆಶ್ಚರ್ಯ ಉಂಟು ಮಾಡಿದೆ. ತಡವಾಗಾದ್ರೂ ಹೇಳ್ಬಾರ್ದ? ಹೇಳ್ಬೇಕು ಮೇಡಮ್, ಹೇಳ್ಬೇಕು. ಯಾರ ಹತ್ರ ಹೇಳೋದು ಮೇಡಮ್? ಹೇಳ್ತೀನಿ ನಿಮ್ಗೆ. ಇವ್ರು ಹೇಳಿದ್ರಲ್ಲ 1995 ಒಂದು ಇಂಟರ್ನ್ಯಾಷನಲ್ ಸಮಿಟ್ ನ ಭಾಗವಾಗಿ ಈ ಪ್ರಾಜೆಕ್ಟ್ ತಗೊಂಡು ಬಂದಿರುವಂತದ್ದು. ಇದೇ ಸನ್ಮಾನ್ಯ ದೇವೇಗೌಡರು ಈ ಪ್ರಾಜೆಕ್ಟ್ ತಗೊಂಡು ಬಂದು ಇದಕ್ಕೆ ಸೈನ್ ಹಾಕುವಾಗ ಅದರಲ್ಲಿ ಒಂದು ಅಗ್ರಿಮೆಂಟ್ ಮಾಡಿದ್ದಾರೆ. ಇವ್ರದ್ದೇನು ಫ್ರೇಮ್ ವರ್ಕ್ ಅಗ್ರಿಮೆಂಟ್, ಇದರಲ್ಲಿ ಏನಾದ್ರೂ ವ್ಯಾಜ್ಯ ಸಂಭವಿಸಿದ್ರೆ ಅದು ನೇರವಾಗಿ ಲಂಡನ್ ಕೋರ್ಟ್ ನಲ್ಲಿ ಅದನ್ನು ತೀರ್ಪು ಮಾಡ್ಕೊಂಡು ಬರ್ಬೇಕು ಅಂತ. ಯಾಕೆ ಸ್ವಾಮಿ, ಆವಾಗ ನೀವು ರೈತರ ಮಗ ಮಣ್ಣಿನ ಮಗಲ ಆಗಿರ್ಲಿಲ್ವಾ? ಇದೆ. ಒಂದು ನಿಮಿಷ. ಹಾಗೇನೆ ಇದ್ರ ಮತ್ತೆ ಇನ್ನೊಂದು ಇವ್ರದ್ದು ಒಂದು ಇಲ್ಲಿ ಅಂಶ ಗಮನಿಸಬೇಕು. ಇಲ್ಲಿ ಎರಡು ಕೂಡ ತಳುಕು ಹಾಕೊಳ್ಬೇಕು. ಬಿಡದಿ ಪ್ರಾಜೆಕ್ಟ್ ಮತ್ತು ಈ ನೈಸ್ ಎರಡಕ್ಕೂ ಒಳಗಿನ ಒಂದು ಕರುಳು ಬಳ್ಳಿ ಸಂಬಂಧ ಇದೆ. ಹೇಳ ಮೇಡಮ್, ದೇವೇಗೌಡ್ರೆ ಅಂಕಿತ ಹಾಕಿದ್ದು, ನಾನು ಪೂರ್ತಿ ಹೇಳಿಲ್ಲ. ಅದೇ ದೇವೇಗೌಡರು ಅದೆಲ್ಲ ಕಾನ್ಸೆಪ್ಟ್ ಅದನ್ನೇ ಹೇಳ್ತಾ ಇರುವಂತದ್ದು. ದೇವೇಗೌಡರು ಇದಕ್ಕೆ ಒಪ್ಪಿಗೆ ಹಾಕಿದ್ರು. ಮೂಲದಲ್ಲಿ ಪ್ರಾಜೆಕ್ಟ್ ಅಲ್ಲಿ ಇದಕ್ಕೆ ಬೇಕಾಗಿರುವಂತದ್ದು 6990 ಎಕರೆ ಪ್ರದೇಶ ಅಂತ ಇತ್ತು. ಆದ್ರೆ ನಂತರ JH ಪಟೇಲ್ ಅವರು ಸೈನ್ ಹಾಕ್ಬೇಕಾದ್ರೆ, ಅದಕ್ಕೆ ಊರ್ಜಿತ ಮಾಡ್ಬೇಕಾದ್ರೆ 21,000 ಎಕರೆ ಪ್ರದೇಶಕ್ಕೆ ಅವರು ಹಾಕಿದ್ದಾರೆ, 3 ಪಟ್ಟುಗೆ ಹಾಕಿದ್ದಾರೆ. ಆಮೇಲೆ ಅಶೋಕ್ ಕೇಣಿ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಇವ್ರದ್ದು ಏನೋ ಸರಿ ಹೋಗೋದಿಲ್ಲ, ವ್ಯವಹಾರಗಳೆಲ್ಲ ಸರಿ ಹೋಗೋದಿಲ್ಲ, ಏನೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ನಂತರದಲ್ಲಿ ಅಶೋಕ್ ಕೇಣಿ ಅವರು ಹೇಳ್ತಾರೆ, ನಮಗೆ ಹೂಡಿಕೆ ಅವ್ರು ಕೇಳಲಿಲ್ಲ, ಹೂಡಿಕೆ ಅವ್ರೇನು ಕೇಳಿಲ್ಲ, ಹಾಗಾಗಿ ನಮಗೆ 4 ಉಪನಗರಗಳನ್ನ ಮಾಡೋದಕ್ಕೆ ನಮಗೆ ಪ್ರದೇಶ ಬೇಕು, ಅಲ್ಲಿ ಮಾಡಿಬಿಟ್ಟು ಆ ದುಡ್ಡಿಂದ ನಾವಿಲ್ಲಿ ಪೂರ್ತಿ ಮಾಡ್ತೀವಿ ಅಂತ ಹೇಳ್ತಾರೆ. ಆವಾಗ ಇವರು ವ್ಯವಹಾರ ಕೆಟ್ಟಿರ್ತದಲ್ಲ, ಅದಕ್ಕೆ ಅವರ ಆ ಸೋಲೂರು ಪ್ರಾಜೆಕ್ಟ್ಗೆ ಬದಲಾಗಿ ಇವರಿಲ್ಲಿ ಬಿಡದಿ ಪ್ರಾಜೆಕ್ಟ್ ಅನ್ನ ತರ್ತಾರೆ. ಒಂದು ಅನ್ಯಾಯ ಹೆಂಗೋ ಮಾಡಿದ್ದಾರೆ, ಅನ್ಯಾಯದ ಮೇಲೆ ಅನ್ಯಾಯ ಅಂತ ಇನ್ನೊಂದು ಬಿಡದಿ ಪ್ರಾಜೆಕ್ಟ್ ತರ್ತಾರೆ. ಆಮೇಲೆ ಆ ಇನ್ನೊಂದು ಹೈವೇ ಅಲ್ಲಿ ಏನು ಇವರು ಅಲ್ಲಿ ಟ್ಯಾಕ್ಸ್ ಫ್ರೀ ಆಗಿ ಅಲ್ಲಿ ಟೋಲ್ಗೆ ಕೊಟ್ಟಿರ್ತಾರಲ್ಲ ಮೇಡಮ್, ಇವರು ಪಕ್ಕದಲ್ಲಿ ಇನ್ನೊಂದು ಹೈವೇಗೆ ಗ್ರಾಂಟ್ ಮಾಡಿಸ್ತಾರೆ, ಅಲ್ಲಿ ಮುಂದುವರಿಸ್ತಾರೆ ವಿದೌಟ್ ಟೋಲ್. ಸೊ ಹೀಗಾಗಿ ಕೇಣಿಗೂ ಇವ್ರಿಗೂ ಬಹಳ ಕಗ್ಗಂಟಾಗತ್ತೆ. ಅದರ ನಂತರ ಕೇಣಿ ಹೇಳ್ತಾರೆ ಅವರ ಮೇಲೆ ಕೇಸ್ಗಳ ಮೇಲೆ ಕೇಸ್ ಹಾಕಿಸ್ತಾರೆ. ಬಟ್ ಇವ್ರು ಏನ್ ಕೇಸ್ ಹಾಕಿದ್ರು ನಾವು ಕೇಣಿ ಪರ ಅಲ್ಲ, ಅದು ಬೇರೆ ವಿಚಾರ. ಬಟ್ ನಾವು ಹೇಳುವಂತದ್ದು ಅಕ್ರಮ ಆಗಿರೋದು ಕಾಂಗ್ರೆಸ್ ಕಣ್ಣಿಗೂ ಕಾಣಿಸ್ತಾ ಇದೆ ಇವಾಗ ಖಂಡಿತವಾಗ್ಲೂ ಅಲ್ಲ ಮೇಡಮ್. ನಾವು ಬಾಯಿ ಮಾತಿನಲ್ಲಿ ಇವಾಗ ಹೇಳ್ಬೋದು, ನೀವು ಟೋಲ್ ಕಟ್ಬೇಡಿ. ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಅನಿತಕ್ಕ ಅವತ್ತು ಬಂದು ಇದು ಚುನಾವಣಾ ಪ್ರಚಾರದಲ್ಲಿ ಬಂದು ಹೇಳಿದ್ರು, ಇನ್ ಮುಂದೆ ಯಾರು ನೀವು ಸಾಲ ಕಟ್ಬೇಡಿ, ನಾವು ಅಧಿಕಾರಕ್ಕೆ ಬರ್ತೀವಿ, ನಾವು ಹಂಗಲ್ಲ. ತರೋದಕ್ಕೆ ಅಗ್ರಿಮೆಂಟ್ ಗಳಿರ್ತವೆ, ಕಾರ್ಪೊರೇಟ್ ಅಗ್ರಿಮೆಂಟ್ಸ್ ಇರ್ತದೆ, ಲೀಗಾಲಿಟಿ ಇರ್ತದೆ, ಲಕ್ಷಾಂತರ ರೂಪಾಯಿಗಳ ಕೋಟ್ಯಂತರ ರೂಪಾಯಿಗಳ ವ್ಯವಹಾರ ಅಲ್ಲಿ ಅಗ್ರಿಮೆಂಟ್ ಇರ್ತದಲ್ವ ಮೇಡಮ್, ಅದಕ್ಕೆ ಅದ್ರ ಪ್ರಕಾರ ನಡ್ಕೋಬೇಕಲ್ಲ. ಇವಾಗ ಒಂದು ಲೀಸ್ ಅಗ್ರಿಮೆಂಟ್ ಆದಾಗ ನಿಮ್ಗೂ ಸಂಬಂಧ ಕೆಟ್ಟಾಗ ತಕ್ಷಣ ಅಗ್ರಿಮೆಂಟ್ ಏನ್ ಹೇಳುತ್ತೆ, ಅದರಲ್ಲಿರೋ ಕ್ಲಾಸ್ ಏನು, ಕೇಸ್ಗಳೇನು ಮೇಡಮ್, ಅಲ್ಲಿಂದ ಇಲ್ಲಿವರೆಗೂ 127 ಲೀಸ್ ಅಗ್ರಿಮೆಂಟ್ ಆಗಿದೆ ಅನ್ಕೊಂಡು ರೈತರನ್ನ ಯಾಮಾರ್ಸಕ್ ಬಿಡಬಾರ್ದು. 111 ಕಿಲೋಮೀಟರ್ ರಸ್ತೆ ಅಂತ ಹೇಳಿ ಮಾಡಿರೋದು 5 ಕಿಲೋಮೀಟರ್ ಇಲ್ಲ. ಹೌದು. ಎರಡನೇದು 20-25 ವರ್ಷ ಆದ್ರೂ ಭೂಮಿ ಕೊಟ್ಟಿರೋ ರೈತನಿಗೆ ನಯಾ ಪೈಸೆ ಕೆಲವೊಬ್ರು ಸಿಕ್ಕಿಲ್ಲ. ಹೌದು. ಇನ್ನು ನೀವು ಲೀಸ್ ಅಗ್ರಿಮೆಂಟ್ ಅಂತ ಯಾರೋ ಒಬ್ಬ ಬಿಸ್ನೆಸ್ ಮೆಚ್ಚಿಸ್ಕೊಳಕ್ ಕೂತ್ರೆ ನಾವೇನ್ ಮಾಡ್ಬೇಕು? ಖಂಡಿತವಾಗ್ಲೂ ಅದನ್ನ ಕ್ಲಿಯರ್ ಮಾಡಕ್ಕೆ ಕಾನೂನು ಕ್ರಮಗಳಲ್ಲಿ ಏನು ಅದಕ್ಕೆ ಪರಿಹಾರ ತಗೋಬೇಕು ಅದನ್ನ ನಾವು ಮಾಡ್ತೀವಿ. ನಾನು ಹೇಳ್ತಾ ಇರುವಂತದ್ದು, ಇವರು ಅಧಿಕಾರಕ್ಕೆ ಪುಣ್ಯಕ್ಕೆ ನಮ್ ಪರ್ಮನೆಂಟ್ ಇರ್ಲಿಲ್ಲ, ಬಂದು ಹಂಗೆ ಬಂದು ಬಂದ ಪುಟ್ಟ ಹೋದ ಪುಟ್ಟ ಅಂತ ಹೋಗ್ತಾ ಇದ್ದಿದ್ದಕ್ಕೆ ಆಯ್ತು. ರಾಜ್ಯದಲ್ಲಿ ಇವಾಗ ಹೆಂಗೆ ಎಲ್ಲ ಕುದಿಯುವಂಗೆ ಮಾಡ್ಬಿಟ್ಟಿದ್ರು ಮೇಡಮ್. ಅಲ್ಲಿ ಬಂದು 5 ಉಪನಗರಗಳಿಗೆ ಅಲ್ಲಿ ಪ್ರಾಜೆಕ್ಟ್ ಮಾಡ್ತಾರೆ, ಇಲ್ಲಿ ಬಂದು ಇಲ್ಲಿ ನೈಸ್ಗೆ ಅರ್ಜಿ ಹಾಕ್ಬಿಟ್ಟು ಹೋಗ್ತಾರೆ. ಆಮೇಲೆ ಜನ ಸಾಯ್ಬೇಕು. ನಾವೆಲ್ಲ ಪರಿಹಾರ ಮಾಡಬೇಕು. ಗೋವಿಂದ್ ಅವರೇ ಪ್ಲೀಸ್ ಗೋ ಹೆಡ್. ಫಸ್ಟ್ ಆಫ್ ಆಲ್ ಈ ಚರ್ಚೆ ತಗೊಂಡಿದ್ದೀರಿ, ತುಂಬ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಇದೊಂದು ಬರ್ನಿಂಗ್ ಇಶ್ಯೂ. ಇದೊಂದು ನೋಡಿ, ಫಸ್ಟ್ ಆಫ್ ಆಲ್ ಈಗ ಕೋರ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 2 ಅಂಶಗಳು ಹೇಳ್ಬಿಡ್ತೀನಿ ನಾನು. ನೋಡಿ, ಫಸ್ಟು ಇದಕ್ಕೆ ಸಂಬಂಧಪಟ್ಟಂಗೆ ಈ ನೈಸ್ ಮತ್ತು KADB ಅವರು ಒಂದು ರಿಟ್ ಪಿಟಿಷನ್ ಹಾಕ್ಕೊಳ್ತಾರೆ 2025 ಅದು ರಿಜೆಕ್ಟ್ ಆಗ್ತದೆ, ಡಿಸ್ಮಿಸ್ ಆಗ್ತದೆ. ಡಿಸ್ಮಿಸ್ ಆದ ತಕ್ಷಣ ಕಾನೂನು ಪ್ರಕಾರ ಇವ್ರಿಗೆ ಮತ್ತೆ ಒಂದು ಅವಕಾಶ ಇರುತ್ತೆ, ಒಂದು ರಿಟ್ ಅಪೀಲ್ ಅಂತ ಹೋಗ್ತಾರೆ. ಸೊ ರಿಟ್ ಅಪೀಲ್ ಕೂಡ ಅದೇ ಮೊನ್ನೆ ಜುಲೈ 29ನೇ ತಾರೀಕು ಅದು ಕೂಡ ಡಿಸ್ಮಿಸ್ ಆಯಿತು. ಪ್ಯೂರ್ಲಿ ಬೇಸ್ಡ್ ಅಪಾನ್ ದ ಫೇಲ್ಯೂರ್ ಟು ಕಂಪ್ಲೈ ಏನು ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅಂತ ಹೇಳ್ತೀವಲ್ಲ, ಈ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ವೈಲೇಷನ್ ಆಗಿದೆ ಅನ್ನೋ ಒಂದು ಕೇವಲ ಆ ಒಂದು ಕಾರಣದಿಂದನೇ ಇದು ಡಿಸ್ಮಿಸ್ ಆಗಿರೋದು. ಇದು ಕಾನೂನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು ರಾಜಕೀಯವಾಗಿ ನಾವು ಮಾತನಾಡಬೇಕು ಅಂತ ಹೇಳಿದರೆ, ಇವತ್ತಿನ ದಿನ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಈಗ ಕೋರ್ಟ್ ಕೂಡ ಕೆಟಗಾರಿಕಲ್ಲಿ ಆರ್ಡರ್ ಕಾಪಿಯಲ್ಲಿ ಟೋಲ್ ಕಟ್ಟಬೇಡಿ ಅಂತ ಎಲ್ಲಿ ಕೂಡ ಹೇಳಿಲ್ಲ. ಆದರೆ ಮೌಖಿಕವಾಗಿ
ಆ ಒಂದು ಸಂದೇಶ ಕೂಡ ರವಾನೆ ಆಗಿದೆ. ಯಾಕಂತ ಹೇಳಿದ್ರೆ ಇಟ್ಸ್ ಪ್ರೈಮಾ ಫೇಸಿ, ಇಟ್ಸ್ ಅ ವಯಲೇಷನ್ ಆಫ್. ಬರೀ ಬಾಯಿ ಮಾತಲ್ಲ ಹೇಳೋದು, ಎಷ್ಟು ಪ್ರಮಾಣದ ಡ್ಯಾಮೇಜ್ ಆಗುತ್ತೆ ಅನ್ನೋದು ನಿಮ್ ಗಮನಕ್ಕೆ ಬರಲ್ಲ. ಅಲ್ಲ, ಅದಕ್ಕೆ ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ ಕೇಳಿಸ್ಕೊಳಕ್ ಚೆನ್ನಾಗಿದೆ. ಅಪ್ಲೈ ಮಾಡಕ್ ಹೋದ್ರೆ ಯಾರ್ಯಾರು ಎಷ್ಟೆಷ್ಟು ವಧೆ ತಿಂದಿದ್ದಾರೆ ಗೊತ್ತಾ ನಿಮಗೆ? ಅದು ಒಪ್ಕೊಂಡು, ಅದಕ್ಕೋಸ್ಕರ ಇಟ್ ಈಸ್ ಅಬ್ಸಲ್ಯೂಟ್ಲಿ ಇಟ್ ಈಸ್ ಎ ಫೇಲ್ಯೂರ್ ಆನ್ ದ ಪಾರ್ಟ್ ಆಫ್ ದ ನೈಸ್. ಏನು ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅನ್ನೋದು ವಯಲೇಷನ್ ಆಗಿದೆ ಅಲ್ಲ, ಹೀಗಾಗಿ ಇದು ಡಿಸ್ಮಿಸ್ ಆಗಿದೆ ಅನ್ನೋದು ತಮ್ಮ ಗಮನಕ್ಕೆ ತಗೊಂಡು ಬಂದೆ. ಮುಖ್ಯವಾಗಿ ಇದು ಇಲ್ಲೀಗಲ್ ಆಗಿರೋದ್ರಿಂದ ಇದು ಪ್ಯೂರ್ಲಿ ಇಲ್ಲೀಗಲ್ ಅಂತಾನೆ ಬರುತ್ತೆ. ಯಾಕಂತ ಹೇಳಿದ್ರೆ ನೋಟಿಫಿಕೇಶನ್ ಆಗಿದೆ ಅಲ್ಲ. ನಿಮ್ಮ ಸ್ಟ್ಯಾಂಡ್ ಏನ್ ಹೇಳಿ? ಅಲ್ಲಿಗೆ ಬಂದೆ, ಅಲ್ಲೇ ಲ್ಯಾಂಡ್ ಆಗ್ತೀನಿ. ನೋಡಿ, ನಾನು ಹೇಳೋದೇನಂದ್ರೆ, ಈಗ ಕೋರ್ಟ್ ಕೂಡ ಆಲ್ರೆಡಿ ಡಿಸ್ಮಿಸ್ ಮಾಡಿದೆ. ಅದು ಒಂದು ರೀತಿಯ ಇಲ್ಲೀಗಲ್ ಪ್ರಾಜೆಕ್ಟ್ ಆಗುತ್ತೆ. ತಕ್ಷಣಕ್ಕೆ ರಾಜ್ಯ ಸರ್ಕಾರ ಟೋಲ್ ಅನ್ನು ಕಲೆಕ್ಟ್ ಮಾಡೋದು ನಿಲ್ಲಿಸಬೇಕು, ನಿಲ್ಲಿಸಲೇಬೇಕು. ಯಾಕಂತ ಹೇಳಿದ್ರೆ ಲಕ್ಷಾಂತರ ಕೋಟಿ ರೂಪಾಯಿ ನಿಲ್ಲಿಸಬೇಕು, ಅಕ್ರಮ ಆಗ್ತಾ ಇದೆ ಅಂತ ಇದ್ದೀರಿ. ನೀವಿದ್ದಾಗ ವಸೂಲಿ ತಡೆಯಕ್ಕೆ ಯಾಕಾಗ್ಲಿಲ್ಲ ನಿಮ್ ಕೈಲಿ? ವಸೂಲಿ ಯಾವತ್ತೂ ಕೂಡ ಕೋರ್ಟ್ ಒಂದು ಹಂತಕ್ಕೆ ಬಂದ ಮೇಲೆ, ಒಂದು ಜಡ್ಜ್ಮೆಂಟ್ ಕೊಟ್ಟ ಮೇಲೆ ಇವೆಲ್ಲ ಪ್ರಾಸೆಸ್ ಶುರು ಆಗ್ತದೆ. ಜುಲೈ 29, 2026 ಕೋರ್ಟ್ ಬಹಳ ಕ್ಲಿಯರ್ ಆಗಿ ಹೇಳಿದೆ ಏನಂತ, ಇದು ಒಂದು ಅಕ್ರಮ ಪ್ರಾಜೆಕ್ಟ್. 2016 ವಿರೋಧ ಪಕ್ಷದಲ್ಲಿ ಯಾವ ಪಕ್ಷ ಕೂತಿತ್ತು ಹೇಳಿ? ನಾನು ಕೋರ್ಟ್ ಜಡ್ಜ್ಮೆಂಟ್ ಬಗ್ಗೆ ನಾವು ಶುರು ಮಾಡೋಣ. ಏನ್ ಬಂತು? ಕಾನೂನುಬದ್ಧವಾಗಿ ನಾನು ಮಾತಾಡ್ತೀನಿ. ಈಗ ನೀವು ರಾಜಕೀಯವಾಗಿ ಅಂದಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ, ವಸೂಲಿ ತಡೆಯೋಕೆ ಅಕ್ರಮ ಅಂತ ಗೊತ್ತಾದಾಗ ನೀವೇ ತಡಿಬೋದಿತ್ತು. 2016 ಟಿವಿ ಜಯಚಂದ್ರ ಅವರೇ ಒಂದು ರಿಪೋರ್ಟ್ ಕೊಟ್ಟಾಗ ಅವರದ್ದೇ ಸರ್ಕಾರ ನೆಗ್ಲೆಕ್ಟ್ ಮಾಡುತ್ತೆ ಅದನ್ನ. ನೀವೇನು ಹೊಚ್ಕೊಂಡು ಬೆಚ್ಚಗೆ ಹೊತ್ಕೊಂಡು ಮಲ್ಕೊಂಡಿದ್ರ? ಅವಾಗ ಪ್ರಶ್ನೆ ಮಾಡ್ಬೋದಿತ್ತಲ್ಲ. ಅದಾದ್ಮೇಲೆ ನಿಮ್ಗೆ ಅಧಿಕಾರ ಕೊಡ್ತಾರಲ್ಲ ಜನ. ನೋಡಿ, 2019-20 ನಾವು ವಿಸ್ತಾರ ಚಾನಲ್ ಅವ್ರ ಅಧಿಕಾರ ಮಾಡ್ತಾ ಇರ್ಲಿಲ್ಲ, ನೀವೇ ಬಂದಿದ್ದು. ಅವಾಗ ನೀವೇ ಮಾಡ್ತಾ ಇದ್ರಿ. ಅರ್ಥ ಆಯ್ತು. ಅದು ಯಾವುದೇ ಆಗ್ಲಿ ಕೋರ್ಟ್ ಅಲ್ಲಿ ಇದ್ದಾಗ ನಾವು ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಈಗ ಈ ಜುಲೈ 29ಕ್ಕೆ ಕೋರ್ಟ್ ಮಾಡಿದೆ ಕೋರ್ಟ್. ಈಗ ಮಾತನಾಡುವ ಒಂದು ಹಕ್ಕು ಎಲ್ಲರಿಗೂ ಬರುತ್ತೆ. ನಿಮ್ಮ ಫ್ರೆಂಡ್ಸ್ ನ ಖುಷಿ ಪಡಿಸಕ್ಕೆ ನೀವು ಪ್ರಯತ್ನ ಮಾಡಿ. ಸಾರ್ವಜನಿಕರ ಹಿತಾಸಕ್ತಿ, ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರನೇ ಟೋಲ್ ಕಟ್ಟಬೇಡಿ, ಇದು ಅಕ್ರಮ ಪ್ರಾಜೆಕ್ಟ್. ಆಯ್ತು, ಚರ್ಚೆ ಮಾಡೋಣ. ಸಾರ್ವಜನಿಕರ ಹಿತಾಸಕ್ತಿಗೆ 1 ಸೆಕೆಂಡ್ ಗೋವಿಂದ್ ಅವರೇ, ಸಾರ್ವಜನಿಕರ ಹಿತಾಸಕ್ತಿಗೆ ಟೋಲ್ ಕಟ್ಟಬಾರ್ದು. ಈಗ ಹೋಗಿ ಟೋಲ್ ಕಟ್ಟೆಲ್ಲ ಕುಮಾರಸ್ವಾಮಿ ಅವ್ರು ಹೇಳಿದ್ದಾರೆ, ಅಶೋಕ್ ಅವ್ರು ಹೇಳಿದ್ದಾರೆ ಅನ್ಕೊಂಡು ವಿಡಿಯೋ ತೋರಿಸಿ ಜಗಳ ಮಾಡ್ಕೊಂಡು ಹೊಡೆಸ್ಕೊಂಡು ಬರ್ತಾ ಇದಾರಲ್ಲ, ಪೊಲೀಸ್ ಸ್ಟೇಷನ್ ಗಳಿಗೆ ಓಡಾಡ್ತಾ ಇದಾರಲ್ಲ. ನೀವು ಒಂದ್ ಕೆಲಸ ಮಾಡಿ, ನೀವ್ ಎಷ್ಟು ಜನ ಗೆದ್ದಿದ್ದೀರಿ MLA-ಗಳು, ಒಂದ್ ಕೆಲಸ ಮಾಡಿ, ಎಲ್ಲಾ ಟೋಲ್ ಗಳಲ್ಲಿ ಒಬ್ಬೊಬ್ಬ MLA-ನ ವಾಚ್ಮ್ಯಾನ್ ತರ ಹಾಕ್ಬಿಡಿ. ಇಲ್ಲ ಕುಮಾರಸ್ವಾಮಿ ಅವ್ರು ನಿಂತ್ಕೊಳ್ಳಿ, ಇಲ್ಲ ಅಶೋಕ್ ಅವ್ರು ನಿಂತ್ಕೊಳ್ಳಿ. ನಮ್ಗೆ ಯಾವ್ದ್ರಿ ಕರ್ಮ ನಿಮ್ಮ ಮಾತು ಕೇಳ್ಕೊಂಡು ವದ ತಿನ್ನಕ್ಕೆ ಪಬ್ಲಿಕ್ಕಿಗೆ? ನಾನು ಬಾಯಿಗೆ ಅಂತ ಮಾತಾಡೋದ ಲೀಗಲ್ ಆಗಿ ಹೋಗಿ ಕಟ್ಟಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಟೋಲ್ ಕಟ್ಟಬೇಡಿ ಅಂತ ಅಕ್ರಮ ಆಗಿರೋದ್ರಿಂದ ನೀವು ನಿಮ್ಮ ಫ್ರೆಂಡ್ ನ ಮೆಚ್ಚೋಕೆ, ನಿಮ್ಮ ಮೈತ್ರಿ ಮೆಚ್ಚೋಕೆ, ಕೇಳಿಸ್ಕೊಳ್ಳಿ, ಒಂದು ಆದೇಶವನ್ನು ಯಾಕೆ ಎಕ್ಸಿಕ್ಯೂಟ್ ಮಾಡ್ತಾ ಇಲ್ಲ? ಮೈತ್ರಿಯನ್ನ ಮೆಚ್ಚಿಸೋಕೆ, ನಿಮ್ಮ ದೋಸ್ತಿ ಮೆಚ್ಚಿಸೋಕೆ ರಾಜ್ಯದ ಜನರಿಗೆ ಪೊಲೀಸ್ ಸ್ಟೇಷನ್ ಅನ್ನ ತಿರುಗಾಟ ಮಾಡಬೇಡಿ. ನಾನು ಮೈತ್ರಿ ಬಗ್ಗೆ ಮಾತಾಡ್ತಾ ಇಲ್ಲ. ನೋಡಿ, ಕುಮಾರಸ್ವಾಮಿ ಹೇಳಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಜುಲೈ 29, 2026 ಅಕ್ರಮ ಅಂತ ಹೇಳಿದ ಮೇಲೆ ರಾಜ್ಯ ಸರ್ಕಾರ ನಿಜವಾಗ್ಲೂ ಕೂಡ ಜನರ ಮೇಲೆ ಕಾಳಜಿ ಇದ್ದಿದ್ರೆ ಇದನ್ನ ತಕ್ಷಣಕ್ಕೆ ಟೋಲ್ ನಿಲ್ಲಿಸುವ ಒಂದು ಪ್ರಕ್ರಿಯೆ ಆದ್ರೂ ಕೂಡ ಪ್ರಾರಂಭ ಮಾಡ್ಬೇಕಲ್ಲ. ಈಗ ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟರನ್ನು ಕಾಪಾಡೋದ್ರಲ್ಲಿ ಮುಂದೆ ಇರುತ್ತೆ. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಪ್ರತಿದಿನ ಉಸಿರಾಗ್ತಾ ಇದೆ. ನನ್ನ ಪ್ರಕಾರ ನೈಸ್ ರೋಡ್ ಅಲ್ಲಿ ಪ್ರತಿದಿನ ಲಕ್ಷಕ್ಕಿಂತ ಜಾಸ್ತಿನೇ ವೆಹಿಕಲ್ಸ್ ಓಡ್ತಾ ಇದೆ. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಆಗ್ತಾ ಇದೆ. ಯಾರಿಗೂ ಹೋಗ್ತಾ ಇದೆ? ಗೋವಿಂದ್ ಅವರೇ, ಈಗಲೂ ಲಕ್ಷ ವೆಹಿಕಲ್ಗಳೇ ಓಡಾಡ್ತಾ ಇರೋದು. ನೀವು ರಾಜ್ಯಕ್ಕೆ ಅಧಿಕಾರಕ್ಕೆ ಬಂದಾಗಲೂ ಅಷ್ಟೇ ವೆಹಿಕಲ್ಗಳು ಓಡಾಡ್ತಾ ಇದ್ದು. ಬೂಟಾಟಿಕೆ ಅಥವಾ ಡಬಲ್ ಸ್ಟ್ಯಾಂಡರ್ಡ್? ನಂದು ಡಬಲ್ ಸ್ಟ್ಯಾಂಡರ್ಡ್ ಇಲ್ಲ. ನಾನು ಕುಮಾರಸ್ವಾಮಿ ಅವ್ರನ್ನ ಮೆಚ್ಚಿಸಬೇಕು, ಬಿಜೆಪಿ ಮೆಚ್ಚಿಸಬೇಕು ಅಂತಲ್ಲ, ಕಾನೂನಿನ ಪ್ರಕ್ರಿಯೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಜುಲೈ 29, 2026 ಕೋರ್ಟ್ ಹ್ಯಾಸ್ ವೆರಿ categorically dismissed the writ appeal.